ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ ಪೂರ್ವ ಪರೀಕ್ಷೆ 2025-26ರಲ್ಲಿ 4ನೇ ತರಗತಿಗೆ ಗಣಿತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕನ್ನಡದಲ್ಲಿ ಬುನಾದಿ ಸಾಮರ್ಥ್ಯಗಳು ಮತ್ತು ಕನ್ನಡ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಸೊ ಗಣಿತದಲ್ಲಿನೂ ಕೂಡ ಬುನಾದಿ ಸಾಮರ್ಥ್ಯವನ್ನು ಕೊಟ್ಟಿದ್ದೀನಿ. ಇವಾಗ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಇದೆ. ಎಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಲಿಖಿತದಲ್ಲಿ ಕೊಟ್ಟಿದ್ದಾರೆ, ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನಗಳಿಗನುಗುಣವಾಗಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀರಿ. 837 ಅಂತ ಇದೆ. ಸೊ 110 ಬಿಡಿ ಕೋಷ್ಟಕದಲ್ಲಿ ಬರೀಬೇಕಿತ್ತು. ವೆರಿ ಸಿಂಪಲ್ ಇದೆ. ಸೊ ಅದನ್ನು 800 310 ಬಿಡಿ 7 ಅಂತಕ್ಕಂಥ ಚೌಕದಲ್ಲಿ ಹಾಕಿ ನೀವು ಅದನ್ನು ಬರೆದ್ರೆ ಸೊ ಗ್ರೇಡಿಂಗನ್ನು ಆಗ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿಹ್ನೆಗಳಲ್ಲಿ ಸೂಕ್ತವಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಅಂತ ಇದೆ. ಸೊ ಗ್ರೇಟರ್ ದೆನ್, ಸ್ಮಾಲರ್ ದೆನ್, ಈಸ್ ಈಕ್ವಲ್ ಟು ಅಂತಿದೆ. ದೊಡ್ಡದು, ಚಿಕ್ಕದು ಮತ್ತು ಸಮ ಅಂತ ಇದೆ. ಸೊ 687 875 ಅಂತಂದರೆ ಸೊ ಏನಪ್ಪ ಅಂದರೆ ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಚಿಹ್ನೆಯನ್ನು ಹಾಕಿ ಬರಿಬೇಕಿತ್ತು. ಇನ್ನು ಮೂರನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರಿಬೇಕು. 728 569 961 437. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 437 569 728 961 ಅನ್ನೋದು ಏರಿಕೆ ಕ್ರಮ. ಇನ್ನು ಕಂಬ ಸಾಲಿನಲ್ಲಿ ಬರೆದುಕೊಂಡು ಮೊತ್ತವನ್ನು ಕಂಡುಹಿಡಿ ಅಂತ ಕೇಳಿದ್ದಾರೆ. ಸೊ 437ನ ಮೇಲೆ ಬರಿಬೇಕು, 356ನ ಕೆಳಗಡೆ ಬರೆದು ಮೊತ್ತವನ್ನು ಕಂಡುಹಿಡಿಬೇಕು. ಸೊ ಅವಾಗ ಮೊತ್ತ ಕಂಡುಹಿಡಿದಾಗ ಎಷ್ಟಾಗ್ತದಪ್ಪ ಅಂದ್ರೆ 793 ಅಂತಕ್ಕಂಥದ್ದು ಉತ್ತರ ಆಗ್ತದೆ. 793 ಅನ್ನೋದು ಇಲ್ಲಿ ಉತ್ತರ ಕೊಡಬೇಕು. ಐದನೇ ಪ್ರಶ್ನೆ, ಕಂಬ ಸಾಲಿನಲ್ಲಿ ಬರೆದುಕೊಂಡು ವ್ಯತ್ಯಾಸ ಕಂಡುಹಿಡಿ ಅಂತ ಕೇಳಿದ್ದಾರೆ. ಸೊ 583 ಅದ, 418 ಅದ, ಅದನ್ನು ಕಳೆದಾಗ ಸೊ ಎಷ್ಟು ಉತ್ತರ ಬರಬೇಕು, 165 ಅಂತಕ್ಕಂಥದ್ದು ನಿಮ್ಮ ಉತ್ತರ ಬಂದರೆ ಸೊ ಗ್ರೇಡಿಂಗ್ ನಿಮ್ಮದು ಎ ಗ್ರೇಡ್ ಕೊಡ್ತಾರೆ. ಮುಂದಿನ ಪ್ರಶ್ನೆ 6, 25 ಗುಣಿಸು 4ನ ಲೆಕ್ಕವನ್ನು ಗುಣಿಸಿ ಗುಣ್ಯ, ಗುಣಕ, ಗುಣಲಬ್ಧವನ್ನು ಬರೀರಿ. ಸೊ ಇಲ್ಲಿ 25 ಬರಿಬೇಕು, ಇಲ್ಲಿ 4 ಬರಿಬೇಕು. 25ರಿಂದ 4ರಿಂದ ಗುಣಿಸಿದಾಗ 100 ಅಂತಕ್ಕಂಥದ್ದು ಗುಣಲಬ್ಧ ಬರ್ತದೆ. ಇಲ್ಲಿ ನೀವು 100 ಅನ್ನೋದನ್ನು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. 7ನೇ ಪ್ರಶ್ನೆ, 20 ಭಾಗಿಸು 5ನ್ನು ಭಾಗಾಕಾರ ಮಾಡಿ ಭಾಗಲಬ್ಧ ಮತ್ತು ಶೇಷವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ 25 ಮತ್ತು 5 ಮತ್ತು 20ಕ್ಕೆ ಭಾಗಾಕಾರ ಮಾಡಿದಾಗ ಭಾಗಲಬ್ಧ 4 ಬರ್ತದೆ, ಶೇಷ 0 ಅಂತಕ್ಕಂಥದ್ದು ಬರ್ತದೆ. ಯಾಕಂದ್ರೆ 5 4 20. ಸೊ 4 ಇಡ್ತೀವಿ, 20ಕ್ಕೆ 20 ಬರಿತೀವಿ, 20ರಲ್ಲಿ 20 ಕಳೆದ್ರೆ 0 ಆಗ್ತದೆ. ಸೊ ಶೇಷ 0 ಅನ್ನೋದನ್ನೇ ಉಳಿತದೆ. ಮುಂದಿನ ಪ್ರಶ್ನೆ 8, ಸಮಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 3 6 14 15 21 28 29 35 50 ಇದ್ದಾವೆ. ಸೊ ಇದರಲ್ಲಿರ್ತಕ್ಕಂಥ ಸಮಸಂಖ್ಯೆಗಳೇನಪ್ಪ ಅಂದರೆ 2 6 14 28 50 ಅನ್ನೋದು ಉತ್ತರದಲ್ಲಿ ನೀವು ಇದೇ ತರನಾಗಿ ಬರಿಬೇಕು. ಯಾಕೆಂದರೆ 1 3 5 7 9 ಬೆಸ ಆಗ್ತಾವಲ್ಲ. ಸೊ ಹೀಗಾಗಿ ಸಮ 2 4 6 8 10 12 14. ಸೊ ನಿಮಗೆ ಗೊತ್ತಾಗ್ತದೆ ಅದು. ನೆಕ್ಸ್ಟ್ 9ನೇ ಪ್ರಶ್ನೆ, ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಆದರೆ 6 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 5 ಗುಣಿಸು 6 ಅಂತ ಬರಿತೀರಿ. ಸೊ 5 ಗುಣಿಸು 6 ಅಂತಂದರೆ ಎಷ್ಟಾಗ್ತದೆ, 30 ಅಂತ ಆಗ್ತದೆ. ಸೊ 30 ಅಂತಕ್ಕದ್ದನ್ನು ಇಲ್ಲಿ ನೀವು ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಸೊ 6 ಪೆನ್ನುಗಳ ಬೆಲೆ 30 ರೂಪಾಯಿ ಅಂತ ಬರೀರಿ. ಮುಂದಿನ ಪ್ರಶ್ನೆ, ನಾಣ್ಯ ಅಥವಾ ಬಳೆಯನ್ನು ಉಪಯೋಗಿಸಿಕೊಂಡು ಆಕೃತಿಯನ್ನು ರಚಿಸಿ ಆಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ. ಸೊ ನಿಮ್ಮ ಕಡೆ ನಾಣ್ಯ ಅಥವಾ ಬಳೆಯನ್ನು ಕೊಟ್ಟರೆ ಸಾಮಾನ್ಯವಾಗಿ ನೀವು ವೃತ್ತನೇ ತೆಗಿತೀರಿ, ಅಥವಾ ಇನ್ ಕೇಸ್ ವೃತ್ತನೇ ಆಗ್ತಕ್ಕಂಥದ್ದು ಅದು. ಸೊ ಬರೆದು ವೃತ್ತ ಅಂತ ನೀವು ಏನು ಮಾಡಬೇಕಾಗ್ತದೆ, ಹೆಸರಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಅಕ್ಷರಗಳಲ್ಲಿ ಸಮಮಿತಿ ಅಕ್ಷರದ ಮುಂದೆ ಸರಿ ಗುರುತನ್ನೇ ಹಾಕಿ ಅಂತ ಕೇಳಿದ್ದಾರೆ. ಯಾವುದು ಸಮಮಿತಿಯ ಆಕೃತಿ ಅಂತ ಕೇಳಿದ್ದಾರೆ. ಸಮಮಿತಿ ಅಂದರೆ ಇದನ್ನು ಮಡಿಚಿದಾಗ ಎರಡೂ ಕಡೆ ಸೇಮ್ ಬರಬೇಕು. ಓಕೆನಾ, ಅದು ಸಮಮಿತಿ ಅಂತ ಕರೀತಾರೆ. ಸೊ ಇದರಲ್ಲಿ ಎ ಮತ್ತು ಎಕ್ಸ್ ಎರಡೇ ಸಮಮಿತಿ ಬರ್ತವೆ, ಆರ್ ಮತ್ತು ಜೆ ಬರೋದಿಲ್ಲ. ಯಾಕಂದರೆ ಅದನ್ನು ಅರ್ಧದನ್ನು ಮಾಡಿದಾಗ ಸೊ ಎರಡೂ ಭಾಗದಲ್ಲಿ ಬೇರೆ ಬೇರೆನೇ ಆಗ್ತದೆ. ಸೊ ಹೀಗಾಗಿ ಅದು ಸಮಮಿತಿ ಆಕೃತಿ ಅಲ್ಲ. ಮುಂದಿನ ಪ್ರಶ್ನೆ 12, ಈ ಕೆಳಗೆ ನೀಡಿರುವ ಹಾಸುಗಲ್ಲಿನ ಚಿತ್ರವನ್ನು ಗಮನಿಸಿ ಪಕ್ಕದಲ್ಲಿರುವ ಸೂಕ್ತವಾದ ಹಾಸುಗಲ್ಲಿನ ಚಿತ್ರಕ್ಕೆ ಸರಿ ಗುರುತು ಹಾಕಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನಿದೆ ಅಂತಂದರೆ, ಸೊ ಚಿತ್ರ ಗಮನಿಸಬೇಕು. ಚಿತ್ರ ಗಮನಿಸಿದಾಗ ಸರಿಯಾಗಿರ್ತಕ್ಕಂಥದ್ದು ಹಾಕಿದಾಗ 12ರದ ಉತ್ತರ ಏನಾಗ್ತದಪ್ಪ ಅಂದರೆ ಈ ತನ್ನಾಗಿರ್ತಕ್ಕಂಥದ್ದು ಉತ್ತರ ನಿಮ್ಮದು ಬರಬೇಕು. ನೆಕ್ಸ್ಟ್ ಕ್ವಶನ್, ಬಿಟ್ಟು ಹೋದ ಸಂಖ್ಯಾ ಸರಣಿಯನ್ನು ಪೂರ್ಣ ಮಾಡಿ ಅಂತ ಕೇಳಿದರೆ. 100 300 500 700 ಇದೆ. ಸೊ ವೆರಿ ಈಸಿ, 200 400 600 ಅಂತಕ್ಕಂಥದ್ದೇ ಬರ್ತದೆ. ಇಷ್ಟು ಬರೆದ್ರೆ ನಿಮ್ಮ ಸಂಖ್ಯಾ ಸರಣಿ ನೋಡಬೇಕು. ಯಾಕಂದ್ರೆ 100ರಲ್ಲಿ 300ನ್ನು ಕಳೆದ್ರೆ ಎಷ್ಟು ಉಳಿತಪ್ಪ, 200 ಉಳಿತು. 5ರಲ್ಲಿ 300 ಕಳೆದ್ರೆ 200. ಇಟ್ ಮೀನ್ಸ್ ಏನಾಯ್ತದು, ವ್ಯತ್ಯಾಸ ಎಷ್ಟು ಬಂದಿದೆ, 100 ಪ್ಲಸ್ ಹಾಕೊಟ್ಟು ಹೋಗಿದೆ. ಅದನ್ನು ನೀವು ಗುರುತು ಮಾಡಿ ಬರಿಬಹುದಿತ್ತು. 14ನೇ ಪ್ರಶ್ನೆ, ಪ್ಲಾಸ್ಟಿಕ್ ಕೊಳವೆ ಇದು ಯಾವ ಘನಾಕೃತಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಪ್ಲಾಸ್ಟಿಕ್ ಕೊಳವೆ ಅದು ಶಿಲಿಂಡರ್ ಆಕೃತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಎಸ್
ಒಂದು ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ವಿವಿಧ ರೀತಿಯ ಎಲೆಗಳನ್ನು ತರಲು ತಿಳಿಸಿದಾಗ ಸುಹಾಸ 3 ಎಲೆಗಳನ್ನು, ಅನಿತಾ 4 ರೀತಿಯ ಎಲೆಗಳನ್ನು, ಅಂಕಿತಾ 2 ರೀತಿ ಎಲೆಗಳನ್ನು ತಂದಿರ್ತಾರೆ. ಅವರು ತಂದ ಎಲೆಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ಗೀಟುಗಳ ಮೂಲಕ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಎಷ್ಟು? ಸೊ ಫಸ್ಟ್ ಬರೀರಿ, ಸುಹಾಸ 3 ತಂದ, ಸೊ ಸುಹಾಸಂದು 3 ಗೀಟಾಯಿತು. ಸೊ ನೆಕ್ಸ್ಟ್ ಅನಿತಾ 4 ತಂದಳು, ಅನಿತಾದ 4 ಗೀಟಾಯಿತು. ನೆಕ್ಸ್ಟ್ ಅಂಕಿತಾ 2 ತಂದಳು, ಅಂಕಿತಾದ 2 ಗೀಟಾಯಿತು. ಸೊ ಈ ಥರ ಗೀಟುಗಳಲ್ಲಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ. ಎಸ್, ಇನ್ನು ಮುಂದಿನ 5 ಪ್ರಶ್ನೆಗಳನ್ನು ಮೌಖಿಕವಾಗಿ ತೆಗೆದುಕೊಂಡಿದ್ದಾರೆ. 15 ಲಿಖಿತ ಇದ್ದಾವೆ, 5 ಮೌಖಿಕವಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಬಣ್ಣ ತುಂಬಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಹೇಳಿ ಅಂತ ಕೇಳಿದರೆ 1 4 ಅಂಶ ಅಂತ ಆಗ್ತದೆ. ಯಾಕೆಂದರೆ ಬಣ್ಣ ತುಂಬಿದ ಭಾಗ 1 ಒಟ್ಟು ಭಾಗಗಳು 4, 1/4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಕ್ಕಳಿಗೆ ವಿವಿಧ ಬೆಲೆಯ ನೋಟು ಮತ್ತು ನಾಣ್ಯಗಳನ್ನು ನೀಡಬೇಕು, ಅವುಗಳನ್ನು ಸಂಕಲನ ಮಾಡಲಿಕ್ಕೆ ತಿಳಿಸಬೇಕು. ಉದಾಹರಣೆಗೆ 20 ಮತ್ತು 10 ರೂಪಾಯಿ ಕೊಟ್ಟಿದಾಗ 30 ರೂಪಾಯಿ ಆಗ್ತದೆ, 50 ಮತ್ತು 100 ಕೊಟ್ಟಿದಾಗ 150 ಆಗ್ತದೆ. ಈ ಥರಗೆ ನಾಣ್ಯ ಮತ್ತು ನೋಟು ಬಳಸಿ ಸಂಕಲನ ಕ್ರಿಯೆಯನ್ನು ಮಾಡಿಸ್ತಕ್ಕಂಥ ಲೆಕ್ಕ. ಇನ್ನು ಮಕ್ಕಳಿಗೆ ವಿವಿಧ ವಸ್ತುಗಳನ್ನು ತೋರಿಸಿ ಅವುಗಳ ಅಳಿತಕ್ಕಂಥ ಸಾಮಾನ್ಯ ಮೂಲಮಾನಗಳನ್ನು ಕೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಬಟ್ಟೆ ಮೀಟರ್ ಅಂತಾರೆ, ನೀರು ಲೀಟರ್ಗಳಲ್ಲಿ, ತರಕಾರಿ ಕೆಜಿಗಳಲ್ಲಿ. ಸೊ ಈ ತನ್ನಾಗಿರ್ತಕ್ಕಂಥ ಮಾನಗಳನ್ನು ಬರೀಬೇಕು. ಇನ್ನು ತರಗತಿಯ ಕೊಠಡಿಯಲ್ಲಿನ ಮೇಜಿನ ಸುತ್ತಳತೆಯನ್ನು ಚೋಟು, ಗೇನು, ಮಳ, ಮಾರುಗಳ ಹಾಕಿ ಅಳಿಲಿಕ್ಕೆ ಹೇಳಬೇಕು. ಸೊ ಮೇಜಾಗಿರ್ಬೋದು ಅಥವಾ ತರಗತಿ ಕೋಣೆಯ ಸುತ್ತಳತೆ ಅದನ್ನೆಲ್ಲನೂ ಕೂಡ ಕೊಡಬಹುದು. ಲಾಸ್ಟ್ ಗಡಿಯಾರದ ಚಿತ್ರವನ್ನು ತೋರಿಸಿ ಸಮಯವನ್ನು ಗುರುತಿಸಲಿಕ್ಕೆ ಕೇಳೋದು. 10:30, 12 ಗಂಟೆ, 2 ಗಂಟೆ, 4 ಗಂಟೆ ಅಂತ ಹೀಗೆ ನಾವೇನು ಮಾಡ್ಬೋದು ಹೇಳಿದಾಗ ಆ ಮಗು ಏನು ಮಾಡಬೇಕು, ಸಮಯವನ್ನು ಓದತಕ್ಕಂಥ ಸಾಮರ್ಥ್ಯವನ್ನು ಅಳಿಬಹುದು ಅಂತ ಹೇಳ್ಬೋದು. ಇಷ್ಟಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ನಿಮಗೆ 4ನೇ ತರಗತಿಗೆ ಸಂಬಂಧಪಟ್ಟಂತೆ ಸೇತುಬಂಧದಲ್ಲಿ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಕೊಟ್ಟಿದ್ದೀನಿ. ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಸೊ ನೆಕ್ಸ್ಟ್ ನಾನು ಖಂಡಿತವಾಗಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಸೊ ನಿಮ್ಮ 4ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಸೊ ಅದು ನಮ್ಮಲ್ಲಿ ವಿಡಿಯೋಗಳು ಸಿಗ್ತವೆ. ಜಸ್ಟ್ ನೀವೇನು ಮಾಡ್ಬೋದು ಅಂತಂದರೆ ಹೋಗಿ ಅವುಗಳನ್ನು ವಾಚ್ ಮಾಡಿ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದರೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಸೊ ಲಿಂಕನ್ನು ಕೊಡ್ತೀನಿ, ಆ ಲಿಂಕ್ಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 4ನೇ ತರಗತಿಯ ಎಲ್ಲ ವಿಡಿಯೋಗಳ ಲಿಂಕನ್ನು ಅಟ್ಯಾಚನ್ನು ಮಾಡಿರ್ತೀನಿ. ಬಾಯ್, ಹ್ಯಾವ್ ಅ ನೈಸ್ ಡೇ.